ದುಬೈನಲ್ಲಿ ಸಂಕಷ್ಟದಲ್ಲಿರುವಂತಹ ಪ್ರವಾಸಿಗರಿಗೆ ಕನ್ನಡಿಗಾಸ್ ಹೆಲ್ಪ್ಲೈನ್ ಮೂಲಕ ನೆರವು ನೀಡಲಾಗ್ತಾ ಇದೆ. ಅನಿವಾಸಿ ಕನ್ನಡಿಗರಿಗೆ ನೆರವು ನೀಡ್ತಾ ಇರುವಂತಹ ರೊನಾಲ್ಡ್ ಕೊಲೊಸೊ ಅವರ ನೇತೃತ್ವದಲ್ಲಿ ಕನ್ನಡಿಗಾಸ್ ಹೆಲ್ಪ್ಲೈನ್ ತಂಡವು ಯುಎಇಯಲ್ಲಿ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಚರ್ಚಿಸೋಕೆ ಹಾಗೂ ಇಲ್ಲಿ ಸಿಲುಕಿರುವಂತಹ ಪ್ರವಾಸಿ ಕನ್ನಡಿಗರ ಮಾಹಿತಿ ಸಂಗ್ರಹಿಸಲು ಮತ್ತು ಕರ್ನಾಟಕ ಸರ್ಕಾರದೊಂದಿಗೆ ಹಂಚಿಕೊಳ್ಳಲು ಝೂಮ್ ಸಭೆಯನ್ನು ಆಯೋಜಿಸಿತು. ಸಂಕಷ್ಟದಲ್ಲಿರುವಂತಹ ಪ್ರವಾಸಿಗರ ತುರ್ತು ವ್ಯವಸ್ಥೆಯನ್ನು ನಿರ್ವಹಿಸಲು ಬೇಕಾದ ವೆಚ್ಚವನ್ನು ಭರಿಸಲು ನಾನು ತಯಾರಾಗಿದ್ದೇನೆ. ಅದೇ ರೀತಿ ಕರ್ನಾಟಕ ಸರ್ಕಾರ ತುರ್ತು ಪರಿಹಾರ ಸಹಾಯಧನ ಘೋಷಣೆ ಮಾಡಲು ಒತ್ತಾಯಿಸಿದೆ ಅಂತೇಳಿ ರೊನಾಲ್ಡ್ ಕೊಲೊಸೊ ಹೇಳಿದ್ದಾರೆ. ಇನ್ನು ಯುಎಇಯಲ್ಲಿರುವಂತಹ ಎಲ್ಲ ನಿವಾಸಿ ಕನ್ನಡಿಗರು ಸುರಕ್ಷಿತವಾಗಿದ್ದು ಇಲ್ಲಿನ ಸರ್ಕಾರ ಎಲ್ಲ ನಿವಾಸಿ ಸುರಕ್ಷತೆಯನ್ನು ಸಮರ್ಪಕವಾಗಿ ಕಾಪಾಡ್ತಿದೆ ಅಂತ ಕರ್ನಾಟಕದ ಎನ್ಐಆರ್ ಆಗಿರುವಂಥ ಫೋರಂ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ತಿಳಿಸಿದ್ದಾರೆ. ಹಾಗೆ ಕನ್ನಡಿಗಾಸ್ ಹೆಲ್ಪ್ಲೈನ್ ತಂಡಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಅಂತ ವಿಧಾನ ಪರಿಷತ್ನ ಸದಸ್ಯೆ KNRI ಉಪಾಧ್ಯಕ್ಷ ಆಗಿರುವಂಥ ಆರತಿ ಕೃಷ್ಣ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ತಾಯ್ನಾಡಿಗೆ ವಾಪಸ್ ತೆರಳದೆ ಸಿಲುಕಿರುವಂಥ ಕನ್ನಡಿಗರಿಗೆ ಯಾವುದೇ ವೈದ್ಯಕೀಯ ಸೇವೆ ಬೇಕಿದ್ದಲ್ಲಿ ಕನ್ನಡಿಗಾಸ್ ಹೆಲ್ಪ್ಲೈನ್ ಸಂಪೂರ್ಣವಾಗಿ ಮಾಡಿಕೊಡುತ್ತೆ ಅಂತ ಕನ್ನಡಿಗಾಸ್ ಹೆಲ್ಪ್ಲೈನ್ ಸಂಯೋಜಕರು BCCI UAE ಅಧ್ಯಕ್ಷರಾದಂಥ ಹಿದಾಯತ್ ಅಡ್ಡೂರು ತಿಳಿಸಿದ್ದಾರೆ. UAEಯಲ್ಲಿ ಸಿಲುಕಿರುವಂಥ ಕನ್ನಡಿಗರು ಎಲ್ಲೇ ಇದ್ದರೂ ನಮ್ಮ ತಂಡ ನಿಮ್ಮನ್ನು ಸಂಪರ್ಕಿಸಿ ಸಹಕರಿಸಲಿದೆ. ಈಗಾಗಲೇ ಈ ಕೆಲಸದಲ್ಲಿ ನಿರತವಾಗಿ ಕರ್ನಾಟಕ ಸಂಘ ದುಬೈ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಡಿಯಾ ಅಪ್ಡೇಟ್ ಮತ್ತೆ ನಮ್ಮಗಳಿಗೆ ಹೆಲ್ಪ್ಲೈನ್ ಕಡೆಯಿಂದ ಅವರಿಗೆ ನಮ್ಮ ಶ್ವೇತಾ ಜಾಧವ್ ಅವರು ಎಲ್ಲರಿಗೂ ಮೆಡಿಕಲ್ ಚೆಕಪ್ ಮಾಡಿ. ನಮಸ್ಕಾರ, ನಾನು ಶಶಿಧರ್ ನಾಗರಾಜಪ್ಪ ಅಂತ ಹೇಳಿ ಕರ್ನಾಟಕ ಸಂಘ ದುಬೈ ಪ್ರೆಸಿಡೆಂಟ್. ಮತ್ತೆ ಇಲ್ಲಿ ಹಲವಾರು ಸಂಘಟನೆಗಳ ಅಧ್ಯಕ್ಷರುಗಳಿದ್ದಾರೆ. ನಮ್ಮ ಹೆಲ್ಪ್ಲೈನ್ ಇಂದ ಇದ್ದಾರೆ, ದಯಾಕಿಗಳಿದ್ದಾರೆ. ನಮ್ಮ ಮಾಧವ್ ಅವರು ಆಪತ್ ಬಾಂಧವಾಗಿ ಇಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಸಮದ್ ಬೀರಾಲಿ ಇದ್ದಾರೆ, ದುಬೈಲಿ ಒಬ್ಬರು ಇದ್ದಾರೆ, ಡ್ರೋನ್ ಪ್ರತಾಪ್ ಅವರಿದ್ದಾರೆ. ಮುಖ್ಯವಾಗಿ ನಾವು ಬಂದಿರೋ ಕಾರಣ ಇವತ್ತು ಅಂತಂದ್ರೆ ನಮ್ಮ ಸಂಕಷ್ಟಕ್ಕೆ ಒಳಗಾದ ಕನ್ನಡಿಗರು ದುಬೈನಲ್ಲಿ ಇದ್ದಾರೆ. ಅವರಿಗೆ ಒಂದು ಸಹಾಯ ಕೊಡಬೇಕು ಅಂತೇಳಿ ದಾವಣಗೆರೆ MP ಆಗಿರುವ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ, ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ತುರ್ತಾಗಿ ಅದರ ಬಗ್ಗೆ ಕ್ರಮ ತೆಗೆದುಕೊಂಡು ಹಿಸ್ ಎಕ್ಸಲೆನ್ಸಿ ನಮ್ಮ ಕೌನ್ಸಿಲ್ ಜನರಲ್ ಸತೀಶ್ ಶಿವನ್ ಅವರಿಗೆ ಇಮಿಡಿಯೇಟ್ ಆಕ್ಷನ್ ಕೊಟ್ಟಾಗ ಅವರು ನಮ್ಮ ಸಂಘಕ್ಕೆ ಇದನ್ನು ಕಳಿಸಿ ಇವ್ರನ್ನ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ತಕ್ಷಣ ನಮ್ಗೆ ಗೊತ್ತಾಗಿದೆ. ನಜೀಬ್ ಅವರು ಇದನ್ನ ಇಲ್ಲಿವರೆಗೂ ಮ್ಯಾನೇಜ್ ಮಾಡಿದ್ದಾರೆ. ನಜೀಬ್ ಇಸ್ ಬೀನ್ ದಿ ಕ್ರೂಷಿಯಲ್ ಕಾಂಟ್ಯಾಕ್ಟ್ ಫಾರ್ ಅಸ್. ಥ್ಯಾಂಕ್ ಯು ನಜೀಬ್. ಮುಖ್ಯವಾಗಿ ನಮ್ಮ ರಾಮಾಂಜನೇಯ ಅವರಿದ್ದಾರೆ, ಚಂದ್ರಶೇಖರ್ ಅವರಿದ್ದಾರೆ, ಇವರು ಸಿರಿಗೆರೆ ಅವರು, ಇವರು ಜಗಳೂರಿನವರು. ಇವರ ಒಂದು ಯೋಗಕ್ಷೇಮ ನೋಡಲಿಕ್ಕೆ, ಇವ್ರ ಜೊತೆ ಇರುವ 50 ಜನರ ಯೋಗಕ್ಷೇಮವನ್ನು ನೋಡಲಿಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೇವೆ. ಮತ್ತೆ ಮಾಧವನವರು ಅವರಿಗೆ ಬೇಕಾದ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಹೆಲ್ಪ್ ಲೈನ್ ಇಂದ ಒಂದು ಶ್ವೇತ ಮಾಡಿದೆ. ಇವತ್ತೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಇವರು ವಾಪಸ್ ಹೋಗುವಂತ ಭರವಸೆ ಇನ್ನೂ ಜಾಸ್ತಿ ಆಗಿದೆ. ನಾಳೆ ಬರುವಂತ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ದುಬೈ ಕರ್ನಾಟಕ ಸಂಘದಿಂದ ಮತ್ತೆ ಕನ್ನಡಿಗಾಸ್ ಹೆಲ್ಪ್ ಲೈನ್ ಇಂದ ನಾವೆಲ್ಲರೂ ಸೇರಿ ಅವರನ್ನ ಇವತ್ತು ಸಾಂತ್ವನ ನೀಡಿ ಅವರಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ